ದೇಶದಲ್ಲಿ ಕೊರೋನಾ ಸದ್ಯಕ್ಕೆ ಕಡಿಮೆ ಆಗಲ್ಲ. ಇನ್ನು 5 ವರ್ಷ ಮಹಾಮಾರಿ ಹೀಗೆ ಇದೇ ರೀತಿಯಾಗಿ ಕಾಡುತ್ತೆ. ಕೋಡಿಮಠದ ಶ್ರೀ ಸ್ಫೋಟಕವಾದಂಥ ಭವಿಷ್ಯವನ್ನ ನುಡಿದಿದ್ದಾರೆ. ನೋಡಿ, ದೇಶದಲ್ಲಿ ಕೊರೋನಾ ಸದ್ಯಕ್ಕೆ ಕಡಿಮೆ ಆಗಲ್ವಂತೆ. ಇನ್ನು 5 ವರ್ಷಗಳ ಕಾಲ ಮಹಾಮಾರಿ ಇದ್ದೇ ಇರುತ್ತೆ. ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ಸ್ಫೋಟಕವಾದಂಥ ಭವಿಷ್ಯವನ್ನ ನುಡಿದಿದ್ದಾರೆ. ಮತ್ತೆ ವಾಯು ರೂಪದಲ್ಲಿ ಕೊರೋನಾ ಅಪ್ಪಳಿಸಲಿದೆ, ಗಾಳಿ ರೂಪದಲ್ಲಿ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ಉಸಿರಾಟಕ್ಕೆ ತೊಂದರೆಯಾಗಿ ಸಾವುಗಳಾಗುತ್ತೆ. ಲೋಕಕ್ಕೆ ವಾಯು, ಜಲದಿಂದ 5 ವರ್ಷ ಗಂಡಾಂತರ ಫಿಕ್ಸ್. ಜನ ಹುಷಾರಾಗಿರೋದು ಒಳ್ಳೆಯದು ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ದೇಶದಲ್ಲಿ ಕೊರೋನಾ ಸದ್ಯಕ್ಕೆ ಕಡಿಮೆ ಆಗೋದಿಲ್ಲ. ಇನ್ನು 5 ವರ್ಷಗಳ ಕಾಲ ಮಹಾಮಾರಿ ಇದ್ದೇ ಇರುತ್ತೆ. ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ಸ್ಫೋಟಕವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, 2 ವರ್ಷಗಳ ಕಾಲ ಕೊರೋನಾ ಮಹಾಮಾರಿಯಿಂದ ಇಡೀ ಜಗತ್ತು ಎಷ್ಟರ ಮಟ್ಟಿಗೆ ಕಂಗಾಲಾಗಿ ಹೋಗಿತ್ತು ಮತ್ತು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ಅನುಭವಿಸ್ತು ಅನ್ನೋದನ್ನ ಗಮನಿಸಿದ್ದೀವಿ. ಇದೆಲ್ಲದರ ನಡುವೆ ಮತ್ತೆ ಕೊರೋನಾ ದೇಶದಲ್ಲಿ ತಾಂಡವಾಡೋದಕ್ಕೆ ರೆಡಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನೂ 5 ವರ್ಷಗಳ ಕಾಲ ಇದು ವಿವಿಧ ರೂಪಗಳಲ್ಲಿ ಇದ್ದೇ ಇರುತ್ತೆ, ಕಡಿಮೆ ಅಂತೂ ಆಗಲ್ಲ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ. ಹಿಂಗಾರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆಯದು. ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ. ದೊಡ್ಡ ಗಂಡಾಂತರ ಇದೆ ಅಂತ ಇದೆ. 5 ವರ್ಷ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದ ಅಂತ ಏನಾದರೂ ಲಕ್ಷಣಗಳಿದೆ ಅಂತ ಈ 4 ಮೊನ್ನೆ ಹೇಳಿದ್ದಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಭಾಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ಅರಸನ ಮನೆಗೆ ಕಾರ್ಮೋಡ, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. ನೀವು ಹೇಳಿದ್ರಿ ಈಗ ಮತೀಯ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಭೀತಿಯೂ ಸಹ ಇದೆ. ಆಯ್ತಲ್ಲ, ಇದು ಮತ್ತು ಯುದ್ಧ ಭೀತಿ ಪ್ರಾರಂಭ ಆಗ್ತದೆ. ಜನರಲ್ಲಿ ಅಶಾಂತಿ ಇದೆ. ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ, ಕೆಲವು ದೇಶಗಳು ಎಳೆದು ಹೋಗ್ತವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ, ನೋವಿದೆ, ಥ್ರೆಟ್ ಇದೆ. ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆ, ಮೇಘಸ್ಫೋಟ ಭಾಳ ಇದೆ ಜಗತ್ತಿನ ಇದರಲ್ಲಿ. ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ, ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ. ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ, ಶ್ರೀಮಂತರ ಬಗ್ಗೆ ಅದು ಬರುತ್ತೆ. ಅದರಲ್ಲಿ ಸಂಕ್ರಾಂತಿಯವರಿಗೇನು ಸರ್ಕಾರಕ್ಕೆ ಅಪಾಯ ಇಲ್ಲ. ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ. ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು. ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ. ಹಿಂಗಾರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆಯದು. ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಗಮನಿಸ್ತಾ ಇದ್ದೀವಿ. ಇದು ಕೋಡಿಮಠದ ಶ್ರೀಗಳ ಭಯಾನಕವಾದಂಥ ಒಂದು ಭವಿಷ್ಯ. ಉಸಿರಾಟಕ್ಕೆ ತೊಂದರೆಯಾಗಿ ಸಾವುಗಳಾಗುತ್ತವೆ. ನೋಡಿ, ಉಸಿರಾಟಕ್ಕೆ ತೊಂದರೆಯಾಗಿ ಸಾವುಗಳಾಗುತ್ತವೆ. ಬೆಳಗಾವಿಯಲ್ಲಿ ಈ ರೀತಿಯಾಗಿ ಶ್ರೀಗಳು ಸ್ಫೋಟಕವಾದಂಥ ಭವಿಷ್ಯವನ್ನ ನುಡಿದಿದ್ದಾರೆ. ವಾಯು ರೂಪದಲ್ಲಿ ಕೊರೋನಾ ಅಪ್ಪಳಿಸಲಿದೆ. ಲೋಕಕ್ಕೆ ವಾಯು ಮೂಲಕವಾಗಿ, ವಾಯು ರೂಪವಾಗಿ ಕೊರೋನಾ ಅಪ್ಪಳಿಸಲಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರುತ್ತೆ. ಉಸಿರಾಟಕ್ಕೆ ತೊಂದರೆಯಾಗಿ ಸಾವುಗಳು, ನೋವುಗಳು ಆಗ್ತವೆ. ಲೋಕಕ್ಕೆ ವಾಯು, ಜಲದಿಂದ 5 ವರ್ಷ ಗಂಡಾಂತರ ಫಿಕ್ಸ್ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ವಾಯು ಮತ್ತು ಜಲದಿಂದ ಜನರು ಹುಷಾರಾಗಿರೋದು ಒಳ್ಳೆಯದು ಅಂತ ಕೋಡಿಮಠದ ಶ್ರೀಗಳು ಈ ಸಂದರ್ಭದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ.
ಎಕ್ಸಾಕ್ಟ್ಲಿ ಹೌದು. ಈ ಒಂದು ಕೊರೋನಾ ಇದೆಯಲ್ಲ, ಕೊರೋನಾ ಯಾವ ರೀತಿಯಾಗಿ ಜನರನ್ನ ಸಾವು ನೋವಿನ ದವಡೆಗೆ ನೂಕ್ತು ಅಂತ ಅಂದರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಕೊರೋನಾಗೆ ಜನ ಬಲಿಯಾಗ್ಬಿಟ್ರು ಜಗತ್ತಿನಾದ್ಯಂತ, ಲಕ್ಷಾಂತರ ಸಂಖ್ಯೆಯಲ್ಲಿ. ಅದಾದ ನಂತರ ಕೊರೋನಾ ಮಹಾಮಾರಿ ಕಡಿಮೆ ಆಯ್ತಪ್ಪ, ಇನ್ನೇನು ಯಾವತ್ತೂ ಬರಲ್ಲ ಅನ್ಕೊಳ್ಳೋವಷ್ಟರಲ್ಲಿ ಈಗ ಮತ್ತೆ ಅಲ್ಲಲ್ಲಿ ಕೊರೋನಾ ತನ್ನ ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾನೆ ಇದೆ, ದಾಪುಗಾಲನ ಇಟ್ಕೊಂಡು ಬರ್ತಾನೆ ಇದೆ. ಹಾಗಾಗಿನೇ ಮತ್ತೆ ಭಯದ ವಾತಾವರಣ ಈಗ ಎಲ್ಲರಲ್ಲೂ ಕೂಡ ಶುರುವಾಗಿರೋದು.